ಸರ್ಕಾರಿ ಶಾಲೆಗಳ ಉಳಿವಿನಲ್ಲಿ ಸಂಘ ಸಂಸ್ಥೆಗಳು, ಶಿಕ್ಷಣ ಪ್ರೇಮಿಗಳು ಹಾಗೂ ಸ್ಥಳೀಯ ಪೋಷಕರ ಸಹಕಾರ ಅತ್ಯಗತ್ಯ ಎಂದು ರಾಮಕೃಷ್ಣ ಕೋಆಪರೇಟಿವ್ ಬ್ಯಾಂಕಿನ ಮಂಗಳೂರು ಉರುವ ಶಾಖೆಯ ವ್ಯವಸ್ಥಾಪಕರಾದ ಮೋಹನ್ ದಾಸ್ ಶೆಟ್ಟಿ ನಡ್ಯೋಳಿ ಗುತ್ತು ಅಭಿಪ್ರಾಯಪಟ್ಟರು. ಅವರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕುಚ್ಲುಬೆಟ್ಟಿನಲ್ಲಿ ನಡೆದ ಭವಿಷ್ಯ ನಿಧಿ ಬಾಂಡ್ ಹಾಗೂ ಉಚಿತ ನೋಟ್ ಪುಸ್ತಕ ವಿತರಣಾ ಸಮಾರಂಭದಲ್ಲಿ ಮಾತನಾಡಿದರು. ಶ್ರೀಕೃಷ್ಣ ಗೆಳೆಯರ ಬಳಗ ಕುಚ್ಲುಬೆಟ್ಟು ಹಾಗೂ ಊರಿನ ದಾನಿಗಳ ಸಹಯೋಗದಲ್ಲಿ ಆಯೋಜಿಸಲಾದ ಈ ಕಾರ್ಯಕ್ರಮದಲ್ಲಿ ಶಾಲೆಯ ಎಲ್ಲಾ ವಿದ್ಯಾರ್ಥಿಗಳಿಗೆ ತಲಾ 1,000 ರೂಪಾಯಿಗಳ ಭವಿಷ್ಯ ನಿಧಿ ಬಾಂಡ್ ಹಾಗೂ ಉಚಿತ ನೋಟ್ ಪುಸ್ತಕಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಚಿದಾನಂದ ಕುಚ್ಲುಬೆಟ್ಟು ವಹಿಸಿದರು. ಈ ಸಂದರ್ಭದಲ್ಲಿ ಶಿಕ್ಷಕರಾದ ರಾಘವೇಂದ್ರ ಬಿ, ನಿವೃತ್ತ ಶಿಕ್ಷಕ ರಾಮಕೃಷ್ಣ ಪ್ರಭು, ಶಿಕ್ಷಣ ಪ್ರೇಮಿ ಸುಧಾಕರ ಶೆಣೆ ದೆಚ್ಚಾರು, ಶ್ರೀಕೃಷ್ಣ ಗೆಳೆಯರ ಬಳಗದ ಅಧ್ಯಕ್ಷ ಲಕ್ಷ್ಮೀದಾಸ್ ಮಚಲೋಡಿ, ಸಂಘದ ಗೌರವಾಧ್ಯಕ್ಷ ಬಾಬು ಕುಲಾಲ್ ಕೈಲಾರು ಹಾಗೂ ಶಾಲಾಭಿವೃದ್ಧಿ ಸಮಿತಿ ಉಪಾಧ್ಯಕ್ಷೆ ಡಿ ಕಮ್ಮ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಆರಂಭದಲ್ಲಿ ವಿದ್ಯಾರ್ಥಿನಿಯರಾದ ಪೂರ್ವಿಕಾ ಮತ್ತು ಗಾಯತ್ರಿ ದೇವರ ಸ್ತುತಿಗಾನ ಸಲ್ಲಿಸಿದರು. ಶಿಕ್ಷಕಿ ತುಳಸಿನಿ ಸ್ವಾಗತಿಸಿದ್ರು. ದಿವ್ಯಶ್ರೀ ಸಿ ಕುಚ್ಲುಬೆಟ್ಟು ವಂದನಾರ್ಪಣೆ ಮಾಡಿದ್ರು. ಚಿರಾಗ ಕುಚ್ಲುಬೆಟ್ಟು ಕಾರ್ಯಕ್ರಮ ನಿರೂಪಿಸಿದರು. ಭವಿಷ್ಯ ನಿಧಿ ಬಾಂಡ್ ವಿತರಣೆಗೆ ಅಗತ್ಯವಾದ ನಿಧಿಯನ್ನು ದಾನಿಗಳಾದ ಮೋಹನ್ ದಾಸ್ ಶೆಟ್ಟಿ ಹಾಗೂ ಮಂಗಳೂರು ಭಾರದ್ವಾಜ್ ಫೌಂಡೇಶನ್ನ ಎಂಎಂ ಪ್ರಭು ಒದಗಿಸಿದರು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಮಂಗಳೂರು.